ಆಜನ್ಮ ಬ್ರಹ್ಮಚಾರಿ ಬ್ರಹ್ಮಚಾರಿ. ಅಯ್ಯೋ ಅವ್ರು ಒಪ್ಪಿಸ್ಬೇಕಾದ್ರೆ 3-4 ತಿಂಗಳು ತೊಗೊಂಡಿದೆ ನಮಗೆ. ಎಲ್ಲಿದ್ದರು ಸಿದ್ದರಾಮಯ್ಯ ಅವಾಗ? ಆ ಸ್ವಾಮಿಗಳನ್ನ ಒಪ್ಪಿಸಿ ನಾವು ಕರ್ಕೊಂಬರುವಾಗ ಎಲ್ಲಿದ್ದ ಸಿದ್ದರಾಮಯ್ಯ ಪಶುಸಂಗೋಪನಾ ಮಂತ್ರಿ ಇದ್ದರು. ಇಲ್ಲಿ ಕೃಷ್ಣಮೂರ್ತಿ ಅಂತಿದ್ದಾರೆ, ಈ ಸ್ವಿಮ್ಮಿಂಗ್ ಪೂಲ್ ಇಲ್ವಾ ಸರಸ್ವತಿಪುರಂ, ಇಲ್ಲಿ ಕೃಷ್ಣಮೂರ್ತಿ ಅಂತ ನಮ್ಮ ಆಯಿಲ್ ಮರ್ಚೆಂಟ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ಸು. ನಾವು ಈ ಸಿದ್ದರಾಮಯ್ಯ ಇಲ್ಲಿ ಕೂತ್ಬಿಡೋರು ಬಂದು ಮಂತ್ರಿ, ಅಲ್ಲಿ ನಾವು ಮಠ ಮಾಡಬೇಕನ್ನೋ ಜನಗಳು ಅವ್ರ ಮನೇಲೇ ಪಾಪ ಸಿದ್ದರಾಮಯ್ಯನ ದಮ್ಮಯ್ಯ ಅಂತ ಕರ್ಕೊಂಡು ಹೋಗೋದಲ್ಲಿ ಅವ್ರ ಮನೆಗೆ. ಅವರು ಇದ್ದಾರೆ, ಬೇಕಾದ್ರೆ ಅವ್ರ ಕೈಯಲ್ಲಿ ಹೇಳಿಸ್ಬಿಡ್ತೀನಿ ನಾನು. ಕೃಷ್ಣಮೂರ್ತಿ ಏನು ಸರ್ ಇದು, ಇಲ್ಲಿ ಬಂದು ನಮ್ಮ ಮನೇಲೇ ವಿರೋಧ ಮಾಡಿದ್ದಾರೆ ಅವರು, ಸ್ವಾಮಿ ಬೇಡ ಅಂತ ಕರ್ಕೊಂಡೋದ್ರೆ, ಏಯ್ ನಿಮ್ಗೇನು ಬುದ್ಧಿ ಇದೆಯೇನ್ರಿ? ಕುರುಬರು ಮೊದಲೇ ಮಂಗರು, ಯಾವನ ಸ್ವಾಮಿ ಹಿಡ್ಕೊಂಬಿಟ್ಟು ಏನು ಕಾಲು ಹಿಡ್ಕೊಂಡು ಒದ್ದಾಡೋದಾ? ರಾಮ್ ಮನೋಹರ ಲೋಹಿಯ ಸಮಾಜವಾದಿ ಪುಸ್ತಕನ ಪ್ರಿಂಟ್ ಮಾಡಿ ಹಚ್ಚಿ ಮನೆಗೆ ಅಂತ. ಇದೇ ಸಿದ್ದರಾಮಯ್ಯ. ಈಗ ಅದ್ರ ಯಾಕೆ ಸುಳ್ಳು ಹೇಳ್ತೀಯಪ್ಪ? ಒಂದು ನಾಡಿನ ಮುಖ್ಯಮಂತ್ರಿ, ಒಂದು ಸಮಾಜದ ನಾಯಕ, ಯಾಕೆ ಸುಳ್ಳು ಹೇಳ್ತೀಯ? ಕೆಲವ್ರು ಹೇಳ್ತಾರೆ ಸಿದ್ದರಾಮಯ್ಯನ ನಾನು ಸಿದ್ದರಾಮಯ್ಯನ ಬೂಯ್ತಲ್ಲ, ಸಿದ್ದರಾಮಯ್ಯ ನಮ್ಮ ಜನರ ನಾಯಕ. ನಾನು ಈ ಮುಖ್ಯಮಂತ್ರಿಯ ನಡವಳಿಕೆಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ. ಯಾರು ಸಿದ್ದರಾಮಯ್ಯ? ಸಮಾಜ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವತ್ತು? ಎಲ್ಲ ಹಾಳು ಬಿದ್ದು ಹೋಯ್ತು, ಹೋಗ್ರಿ ಅಂತ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವ್ರ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ಬೋದು ಸರ್? ಯಾರು ಭವಿಷ್ಯ ಹೇಳೋಕ್ಕಾಗುತ್ತೆ? ಅವ್ರು ಕೇಳಿ. ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀಯಣ್ಣ ನೀನು ಅಂತ. ಆಯ್ತು ತಡ್ರಿ, ಯಾಕೆ ಆಗಲ್ಲ ಸರ್? ಯಾಕೆ ಅವರು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಅಂತ ಅಂದ್ರೆ, ತುಂಬಾ ಜನ 5 ವರ್ಷ ಈ ಥರ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಯಾಕೆ? ಅಲ್ಲ ರೀ, ಅವ್ರ ನಡವಳಿಕೆ ಮೆಚ್ಚಬೇಕು. ನಾನೇ CM, ಎಸ್ ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ. ಇನ್ನೇ ಬಾಯಿಲಿ ನಾನು ಹಂಗೆ ಹೇಳ್ತೀನಿ. ಯಾಕಾಗ ಯು ಸಿ ಜೆಂಟ್ಲ್ಮನ್ಲಿ ಬಿಹೇವಿಯರ್ಸ್ ಆಫ್ ಎ ಲೀಡರ್. ಮೊಯ್ಲಿಗೆ ಯಾವ ಶಾಸಕರು ಬೆಂಬಲ ಐತ್ರಿ ಕಾಂಗ್ರೆಸ್ಸಲ್ಲಿ? ಒಬ್ಬರೇ 91 ನವಂಬರ್ 91 ವೀರೇಂದ್ರ ಪಾಟೀಲರು ಬಂಗಾರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರು. ಇವ್ರು CM ಮಾಡಬೇಕು. ನವಲ್ ಕಿಶೋರ್ ಶರ್ಮಾ ಅಂತ, ಈ ವಾಸ್ ದಿ AICC ಜನರಲ್ ಸೆಕ್ರೆಟ್ರಿ. ಬನ್ನಿ ಬಣ್ಣ ಚಿನ್ಕುರುಳಿ ಬಪ್ಪ, AICC ಜನರಲ್ ಸೆಕ್ರೆಟ್ರಿ. ಅವ್ರು ಬಂದರು, ಬ್ಯಾಂಗ್ಳೂರು ಇಳಿದ್ರು. CLP ಮೀಟಿಂಗ್, ಏನು ದೊಡ್ಡ ಮೀಟಿಂಗ್ ಅವತ್ತು. ಅಬಾವ SM ಕೃಷ್ಣ, DK ನಾಯ್ಕರು, ಅವರು ಇವರೆಲ್ಲ ಎಲ್ಲ ಅವ ಏನು ಹಿಡ್ದಪ್ಪ ಇದ್ದ, ಎಲ್ಲ ಎಳ್ಳೆಡಿಕೆ ಹಾಕ್ಕೊಂಡು ನವಲ್ ಕಿಶೋರ್ ಎದ್ದೊಂದು ಭಾಷಣ, ವಾಟ್ ಈಸ್ ಕಾಂಗ್ರೆಸ್? ಅವು ಹೇಳ್ದ, ಕಾಂಗ್ರೆಸ್ ಅಂದರೆ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರಿಗೂ ಜನತಂತ್ರ ವ್ಯವಸ್ಥೆಯ ಪ್ರಕಾರ ಅಧಿಕಾರ ಕೊಡುವಂಥದ್ದು ಅಂತೆಲ್ಲ ಹೇಳಿದೆ. ಹಿಯರ್ ಇಸ್ ಎ ಕವರ್ ಅಂದ. ದಿಸ್ ಈಸ್ ಸೆಂಟ್ ಬೈ ದಿ ಪ್ರೀಮಿಯರ್ ಆ್ಯಂಡ್ ದ AICC ಪ್ರೆಸಿಡೆಂಟ್ ಮಿಸ್ಟರ್ ನರಸಿಂಹ ರಾವ್. ಶಾಲ್ ಐ ಓಪನ್ ದಿಸ್ ಅಂತ? ಎಸ್ ಅಂದರು. ಟರ್ರನ್ ತರಿದ್ರು. ಅದು ಒಂದು ತೆಗ್ದ ಕಾಗದ. ಶಾಲ್ ಐ ರೀಡ್ ದಿಸ್? ಎಸ್ ಅಂದರು ಎಲ್ಲ. ಮಿಸ್ಟರ್ ವೀರಪ್ಪ ಮೊಯ್ಲಿ ಈಸ್ ದ CLP ಲೀಡರ್ ಅಷ್ಟೇ. ಪಾಪ ಅಲ್ಲೇ ಅಷ್ಟೊತ್ತಿಗೆ ಕೃಷ್ಣ ಅವ್ರಿಗೆ ಆಗುತ್ತೆ ಅಂತೇಳಿ ಅವ್ರು ಆಗಲೇ ಮಹದೇಶ್ವರ ಬೆಟ್ಟಕ್ಕೆಲ್ಲ ಹೋಗಿ ಬಂದುಬಿಟ್ಟಿದ್ರು. ಕೃಷ್ಣ ಅವ್ರು ಬಂದು ತಬ್ಕೊಂಡ್ರು. ಯಾರನ್ನ? ವೀರಪ್ಪ ಮೊಯ್ಲಿ ಅಷ್ಟೇ. ಕೃಷ್ಣ ಅವ್ರ ಪರವಾಗಿ ಸುಮಾರು ಜನ ಬಂದ್ಬಿಟ್ಟು ಎಲ್ಲರೂ ಮೇಲ್ಗಡೆ ನಿಂತು ಕೈ ಮುಗಿದ್ರು. ಇಲ್ಲ, ವೀರಪ್ಪ ಮೊಯ್ಲಿ ಅವ್ರು CM ಅದು, ದಯವಿಟ್ಟು ಎಲ್ಲ ಊರಿಗೆ ಹೋಗಿ ಅಂತ. ಕ್ಲೋಸ್. ಇದು ಯಾವ ಅದು ಕಾಂಗ್ರೆಸ್ಸಿನ ನಡವಳಿಕೆಗಳು ರೀ. ಹೈಕಮಾಂಡ್ ಈಸ್ ಆಲ್ವೇಸ್ ಸ್ಟ್ರಾಂಗ್. ಹೈಕಮಾಂಡ್ ಈಸ್ ಹೈಕಮಾಂಡ್, ನಾಟ್ ಲೋ ಕಮಾಂಡ್. ಅದು ಹೈಕಮಾಂಡ್ ಈಸ್ ಹೈಕಮಾಂಡ್. ಯಾವ ಸ್ಟ್ರಾಂಗ್ ರೀ ಸಿದ್ದರಾಮಯ್ಯ? ಆಮೇಲೆ ದೇವರಾಜರ್ಸಿಗೆ ಯಾರ್ರೀ ಅವನು? ದೇವರಾಜರ್ಸಲ್ಲಿ ನೀನಿಲ್ಲಪ್ಪ. ದೇವರಾಜರ್ಸಿನ ಪಾದದ ಧೂಳಿಗೂ ಇಲ್ಲ ನೀನು. ಆಮೇಲೆ ನಾನಿಷ್ಟು 7 ವರ್ಷನೋ ಕಂಟಿನ್ಯೂಟಿಯಲ್ಲಿದೆ ನಿನಗೆ. ಸರ್, ನೀವು ಕಂಟಿನ್ಯೂಟಿ ಬೇಕ್ರಿ.
ದೇವರಾಜ ಅರಸು 72ರಿಂದ 78 ಎಮರ್ಜೆನ್ಸಿ, 78ಕ್ಕೆ ನಾವೆಲ್ಲ ಬಂದು 78ರಿಂದ 80 ಕಂಟ್ಯೂನಿಟಿ. ನೀವು ಹೇಳಿದ್ದೀರಿ ಕಂಟ್ಯೂನಿಟಿ, ಈ ಮಧ್ಯೆ ಸೋಲಿಲ್ವ ನೀವು? ಚಾಮುಂಡೇಶ್ವರಿಲಿ ಸೋತು ಓಡೋಗ್ಲಿಲ್ವ? ಇದಕ್ಕೆ ಅಲ್ಲಿ ಗೆಲ್ತೀನಿ, ಅಲ್ಲೆಷ್ಟರಲ್ಲಿ ಗೆದ್ರಿ? 1500 ಓಟಲ್ಲಿ ಗೆದ್ರಿ. ಹಾಂ, ಇಲ್ಲೆಷ್ಟರಲ್ಲಿ ಗೆದ್ರಿ? ಬೈ ಎಲೆಕ್ಷನಲ್ಲಿ 250 ಓಟಲ್ಲಿ ಅಷ್ಟೇ. ಅದು ಗೆಲ್ಲು ಒಂದು ಓಟೋ 10 ಓಟೋ ಬೇರೆ ವಿಚಾರ. ಬಟ್ ಸುಮ್ಮನೆ ಯಾಕೆ ಮಾತಾಡ್ತೀರಾ? ಈಗ ಬಿಹಾರದ ಚುನಾವಣೆ